ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ 2025ರ G20 ಶೃಂಗಸಭೆಯ ಅಧಿಕೃತ ವಿಷಯ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಇದೆ. ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯನ, ಇಲ್ಲ ಒಟ್ಟಾಗಿ ಚೇತರಿಸಿಕೊಳ್ಳೋಣ, ಬಲಿಷ್ಠವಾಗಿ ಚೇತರಿಸಿಕೊಳ್ಳೋಣ ಅಂತನ, ಇಲ್ಲ ಐಕ್ಯಮತ್ಯ, ಸಮಾನತೆ, ಸುಸ್ಥಿರತೆ ಅಂತನ, ಇಲ್ಲ ಅಂತರ್ ಸಂಪರ್ಕಿತ ಜಗತ್ತನ್ನ ರೂಪಿಸುವುದು ಅಂತನ. 2025ರ G20 ಶೃಂಗಸಭೆಯ ಅಧಿಕೃತ ವಿಷಯ ಅಥವಾ ಧ್ಯೇಯವಾಕ್ಯ ಐಕ್ಯಮತ್ಯ, ಸಮಾನತೆ, ಸುಸ್ಥಿರತೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಇತ್ತೀಚೆಗೆ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿದ ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? SR ಉಮಾಶಂಕರ, ಇಲ್ಲ TM ವಿಜಯ್ ಭಾಸ್ಕರ, ಇಲ್ಲ C ನಾರಾಯಣ ಸ್ವಾಮಿನ, ಇಲ್ಲ N ಕುಮಾರ. ಇತ್ತೀಚೆಗೆ ತನ್ನ ಅಂತಿಮ ವರದಿಯನ್ನು ಸಲ್ಲಿಸಿದ ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು C ನಾರಾಯಣ ಸ್ವಾಮಿಯವರು ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಂದನೇ ರಾಜ್ಯ ಹಣಕಾಸು ಆಯೋಗ 1994ರಲ್ಲಿ ರಚನೆಯಾಯಿತು. ಇದರ ಅಧ್ಯಕ್ಷರು ಪ್ರೊಫೆಸರ್ G ತ್ರಿಪಾಠಿ ಅವರಾಗಿದ್ದರು. ಇವರ ಸೇವಾ ಅವಧಿ 1997 ಅಥವಾ 98ರಿಂದ 2001 ಅಥವಾ 2002 ಆಗಿದೆ. ಎರಡನೇ ರಾಜ್ಯ ಹಣಕಾಸು ಆಯೋಗ 2000 ಇಸವಿಯಲ್ಲಿ ರಚನೆಯಾಯಿತು. ಇದರ ಅಧ್ಯಕ್ಷರು KP ಸುರೇಶ್ನಾಥ್ ಆಗಿದ್ದರು. ಇವರ ಸೇವಾ ಅವಧಿ 2006 ಅಥವಾ 7ರಿಂದ 2010 ಅಥವಾ 2011 ಆಗಿತ್ತು. ಮೂರನೇ ರಾಜ್ಯ ಹಣಕಾಸು ಆಯೋಗ 2006ರಲ್ಲಿ ರಚನೆಯಾಯಿತು. ಇದರ ಅಧ್ಯಕ್ಷರು ಡಾಕ್ಟರ್ MG ಕೋಣಗಿ ಆಗಿದ್ದರು. ಇವರ ಸೇವಾ ಅವಧಿ 2011 ಅಥವಾ 2012ರಿಂದ 2015 ಅಥವಾ 2016 ಆಗಿತ್ತು. ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ 2015ರಲ್ಲಿ ರಚನೆಯಾಯಿತು. ಇದರ ಅಧ್ಯಕ್ಷರು CG ಚಿನ್ನಸ್ವಾಮಿ ಅವರಾಗಿದ್ದರು. ಇವರ ಸೇವಾ ಅವಧಿ 2018 ಅಥವಾ 19ರಿಂದ 2022 ಅಥವಾ 23ರವರೆಗೆ ಆಗಿತ್ತು. ಐದನೇ ರಾಜ್ಯ ಹಣಕಾಸು ಆಯೋಗ 10/11/2023ರಲ್ಲಿ ರಚನೆಯಾಯಿತು. ಇದರ ಅಧ್ಯಕ್ಷರು C ನಾರಾಯಣ ಸ್ವಾಮಿ ಅವರು ಆಗಿದ್ದರು. ಇವರ ಸೇವಾ ಅವಧಿ 2023ರಿಂದ ಪ್ರಸ್ತುತ ಅಂದರೆ ಈಗಿನವರೆಗೂ ಕೂಡ ಅವರೇ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಕ್ವಶನ್, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿನ ಸೋರಿಕೆ ಮತ್ತು ತೂಕದ ಮೋಸವನ್ನು ತಡೆಯಲು ಜಾರಿಗೆ ತರುತ್ತಿರುವ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯ ಹೆಸರೇನು? ರೇಷನ್ ಕಾರ್ಡ್ ವ್ಯವಸ್ಥೆ ಅಂತನ, ಇಲ್ಲ ಪಾಯಿಂಟ್ ಆಫ್ ಸೇಲ್ ಮೊಬೈಲ್ ಅಪ್ಲಿಕೇಶನ್ ವ್ಯವಸ್ಥೆನ, ಇಲ್ಲ ಡಿಜಿಟಲ್ ಪಡಿತರ ಮಿಷನ್ನ, ಇಲ್ಲ ಒನ್ ನೇಷನ್ ಡಿಜಿಟಲ್ ಆ್ಯಪ. ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿನ ಸೋರಿಕೆ ಮತ್ತು ತೂಕದ ಮೋಸವನ್ನು ತಡೆಯಲು ಜಾರಿಗೆ ತರುತ್ತಿರುವ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯ ಹೆಸರು ಪಾಯಿಂಟ್ ಆಫ್ ಸೇಲ್ ಮೊಬೈಲ್ ಅಪ್ಲಿಕೇಶನ್ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದಾಗಿದೆ.
ಕರ್ನಾಟಕ ಸರ್ಕಾರಿ ಅಪ್ಲಿಕೇಶನ್ಗಳು ಮತ್ತು ಇಲಾಖೆಗಳು. ಕಾವೇರಿ 2.0 ನೋಂದಣಿ ಮತ್ತು ಮುದ್ರಕಾ ಇಲಾಖೆಯ ಆಸ್ತಿ ದಾಖಲೆಗಳ ಆನ್ಲೈನ್ ಪೂರ್ವ ನೋಂದಣಿ ಮತ್ತು ಶುಲ್ಕ ಪಾವತಿ ನೋಂದಣಿ ಪ್ರಕ್ರಿಯೆಯನ್ನು ಸುಲಭ ಮತ್ತು ತ್ವರಿತಗೊಳಿಸುವುದು. ಫ್ರೂಟ್ಸ್ ಇದು ಕೃಷಿ ಇಲಾಖೆಯದ್ದಾಗಿದೆ. ರೈತರ ಸಮಗ್ರ ನೋಂದಣಿ ಮತ್ತು ಮಾಹಿತಿ ವ್ಯವಸ್ಥೆ ಇದರಲ್ಲಿದೆ. ಕೃಷಿ ಸಾಲ, ಸಬ್ಸಿಡಿ ಮತ್ತು ವಿಮಾ ಪರಿಹಾರಗಳನ್ನು ಡಿಬಿಟಿ ಮಾಡಲು ವಿತರಿಸಲು ಸಹಾಯವನ್ನು ಈ ಫ್ರೂಟ್ಸ್ ಆ್ಯಪ್ ಮಾಡುತ್ತದೆ. ದಿಶಾ ಆ್ಯಪ್ ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯದ್ದಾಗಿದೆ. ದಿಶಾ ಆ್ಯಪ್ ಮಹಿಳೆಯರು ಮತ್ತು ನಾಗರಿಕರಿಗೆ ತುರ್ತು ಸುರಕ್ಷತಾ ಸೇವೆಗಳನ್ನು ಒದಗಿಸುವುದು. ತುರ್ತು ಪರಿಸ್ಥಿತಿಯಲ್ಲಿ GPS ಮೂಲಕ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಸ್ಥಳ ರವಾನೆ ಮಾಡುವುದು. ದಿಶಾಂಕ್ ಆ್ಯಪ್ KSR, ACAC ಅಥವಾ ಕಂದಾಯ ಇಲಾಖೆಯದ್ದಾಗಿದೆ. ಮೊಬೈಲ್ GPS ಬಳಸಿ ಯಾವುದೇ ಸ್ಥಳದಲ್ಲಿ ಸರ್ವೆ ನಂಬರನ್ನು ಸುಲಭವಾಗಿ ಗುರುತಿಸುವುದಾಗಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಅಭಿವೃದ್ಧಿಗೊಂಡ ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನನ್ಸ, ಇಲ್ಲ ರಾಣಿ ಕಮಲಾಪತಿ ರೈಲು ನಿಲ್ದಾಣನ, ಇಲ್ಲ ನವದೆಹಲಿ ರೈಲು ನಿಲ್ದಾಣನ, ಇಲ್ಲ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ಲ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಮರು ಅಭಿವೃದ್ಧಿಗೊಂಡ ಭಾರತದ ಮೊದಲ ರೈಲು ನಿಲ್ದಾಣ ರಾಣಿ ಕಮಲಾಪತಿ ರೈಲು ನಿಲ್ದಾಣವಾಗಿದೆ. ವಿವರಣೆ: ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ರಾಣಿ ಕಮಲಾಪತಿ ರೈಲು ನಿಲ್ದಾಣವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಮರು ಅಭಿವೃದ್ಧಿಗೊಂಡ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಮೊದಲ ರೈಲ್ವೆ ನಿಲ್ದಾಣವಾಗಿದೆ. ಇದರ ಹಿಂದಿನ ಹೆಸರು ಹಬೀಬ್ಗಂಜ್ ರೈಲ್ವೆ ನಿಲ್ದಾಣ. 2021ರಲ್ಲಿ ಗೋಡ್ ರಾಣಿ ಕಮಲಾಪತಿಯವರ ಸ್ಮರಣಾರ್ಥ ಈ ನಿಲ್ದಾಣವನ್ನು ಮರುನಾಮಕರಣ ಮಾಡಲಾಯಿತು. ಇದನ್ನು IRDC ಮತ್ತು ಖಾಸಗಿ ಸಂಸ್ಥೆಯಾದ ಬನಾಸ್ ಗ್ರೂಪ್ ನಡುವಿನ ಒಪ್ಪಂದದ ಮೂಲಕ ಅಭಿವೃದ್ಧಿ ಪಡಿಸಲಾಗಿದೆ. ಮುಂದಿನ ಕ್ವಶನ್, ಟೈಮ್ ಔಟ್ ಸಿಟಿ ಆಫ್ ಇಂಡೆಕ್ಸ್ 2025 ಸಮೀಕ್ಷೆಯ ಪ್ರಕಾರ ಏಷ್ಯಾದಲ್ಲಿ ಅತ್ಯಂತ ಸಂತೋಷದಾಯಕ ನಗರ ಎಂಬ ಸ್ಥಾನವನ್ನು ಪಡೆದ ನಗರ ಯಾವುದು? ಬೀಜಿಂಗ, ಇಲ್ಲ ಶಾಂಘೈಯ, ಇಲ್ಲ ಮುಂಬೈಯ, ಇಲ್ಲ ಚಿಯಾಂಗ್ ಮೈನ. ಟೈಮ್ ಔಟ್ ಸಿಟಿ ಆಫ್ ಇಂಡೆಕ್ಸ್ 2025 ಸಮೀಕ್ಷೆಯ ಪ್ರಕಾರ ಏಷ್ಯಾದಲ್ಲಿ ಅತ್ಯಂತ ಸಂತೋಷದಾಯಕ ನಗರ ಎಂಬ ಸ್ಥಾನವನ್ನು ಪಡೆದ ನಗರ ಮುಂಬೈ ಆಗಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆ: ಟೈಮ್ ಔಟ್ ಸಿಟಿ ಆಫ್ ಇಂಡೆಕ್ಸ್ 2025ರ ಪ್ರಕಾರ ಭಾರತದ ವಾಣಿಜ್ಯ ರಾಜಧಾನಿಯಾದ ಮುಂಬೈ ನಗರವು ಏಷ್ಯಾದಲ್ಲಿ ಅತ್ಯಂತ ಸಂತೋಷದಾಯಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪಟ್ಟಿಯಲ್ಲಿರುವ ಇತರ ಪ್ರಮುಖ ನಗರಗಳ ಶ್ರೇಯಾಂಕಗಳು ಹೀಗಿವೆ. 2ನೇ ಸ್ಥಾನದಲ್ಲಿ ಬೀಜಿಂಗ್ ಇದೆ, 3ನೇ ಸ್ಥಾನದಲ್ಲಿ ಶಾಂಘೈ ಇದೆ, 4ನೇ ಸ್ಥಾನದಲ್ಲಿ ಚಿಯಾಂಗ್ ಮೈ ಇದೆ. ಮುಂಬೈಗೆ ಅಗ್ರಸ್ಥಾನ ಸಿಗಲು ಪ್ರಮುಖ ಕಾರಣಗಳು: ಏಷ್ಯಾದ ಪ್ರಮುಖ ನಗರಗಳ 18,000ಕ್ಕೂ ಹೆಚ್ಚು ನಿವಾಸಿಗಳನ್ನು ಒಳಗೊಂಡು ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಸಮೀಕ್ಷೆಯಲ್ಲಿ
ಮುಂಬೈ ನಗರವು ಈ ಕೆಳಗಿನ ಪ್ರಮುಖ ಅಂಶಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದೆ. ಜನರಲ್ಲಿ ಸಂತೋಷ ಮತ್ತು ಜೀವನದ ತೃಪ್ತಿ ಇದೆ. ಬಲವಾದ ನೆರೆಹೊರೆಯ ಸಮುದಾಯಗಳು ಮತ್ತು ಸಮುದಾಯದ ಬಾಂಧವ್ಯವಿದೆ. ನಗರದ ವಿಶಿಷ್ಟವಾದ ಬೀದಿ ಮತ್ತು ಆಹಾರದ ಸಂಸ್ಕೃತಿ ಇದೆ. ಉತ್ತಮ ರಾತ್ರಿಯ ಜೀವನ ಮತ್ತು ಸಾಮಾಜಿಕ ಸೌಹಾರ್ದತೆ ಇದೆ. ಮುಂದಿನ ಕ್ವಶನ್, ದ್ವೇಷ ಭಾಷಣ ಮತ್ತು ದ್ವೇಷದ ಅಪರಾಧಗಳನ್ನು ತಡೆಯಲು ಮೀಸಲಾದ ಶಾಸನಗಳನ್ನು ಪರಿಚಯಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಕೇರಳನ, ಇಲ್ಲ ಕರ್ನಾಟಕನ, ಇಲ್ಲ ಮಹಾರಾಷ್ಟ್ರನ, ಇಲ್ಲ ತಮಿಳುನಾಡ? ದ್ವೇಷ ಭಾಷಣ ಮತ್ತು ದ್ವೇಷದ ಅಪರಾಧಗಳನ್ನು ತಡೆಯಲು ಮೀಸಲಾದ ಶಾಸನವನ್ನು ಪರಿಚಯಿಸಿದ ಮೊದಲ ಭಾರತೀಯ ರಾಜ್ಯ ಕರ್ನಾಟಕವಾಗಿದೆ. ಮುಂದಿನ ಕ್ವಶನ್, ದೇವ್ನಾಮ್ ಪ್ರಿಯ, ಪ್ರಿಯದರ್ಶಿ ಎಂಬ ಬಿರುದುಗಳ ಬದಲಾಗಿ ಪ್ರಥಮ ಬಾರಿಗೆ ಅಶೋಕ ಎಂಬ ಹೆಸರನ್ನೇ ಸ್ಪಷ್ಟವಾಗಿ ಉಲ್ಲೇಖಿಸಿದ ಐತಿಹಾಸಿಕವಾಗಿ ಮಹತ್ವದ ಅಶೋಕನ ಲಘು ಶಿಲಾಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗನ, ಇಲ್ಲ ಮಸ್ಕಿ ಶಾಸನ ರಾಯಚೂರ, ಇಲ್ಲ ಜಟಿಗ ರಾಮೇಶ್ವರ ಶಾಸನನ, ಇಲ್ಲ ಗವಿಮಠ ಶಾಸನ ಕೊಪ್ಪಳನ? ದೇವ್ನಾಮ್ ಪ್ರಿಯ, ಪ್ರಿಯದರ್ಶಿ ಎಂಬ ಬಿರುದುಗಳ ಬದಲಾಗಿ ಪ್ರಥಮ ಬಾರಿಗೆ ಅಶೋಕ ಎಂಬ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ ಐತಿಹಾಸಿಕ ಮಹತ್ವದ ಅಶೋಕನ ಲಘು ಶಿಲಾಶಾಸನ ಮಸ್ಕಿ ಶಾಸನ ರಾಯಚೂರಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಸಮುದ್ರಗುಪ್ತನ ಮಿಲಿಟರಿ ಸಾಧನೆಗಳು ಮತ್ತು ದಕ್ಷಿಣ ದಂಡಯಾತ್ರೆಗಳನ್ನು ವಿವರಿಸುವ ಪ್ರಸಿದ್ಧ ಅಲಹಾಬಾದ್ ಸ್ತಂಭ ಶಾಸನವನ್ನು ಅವನ ಆಸ್ಥಾನ ಕವಿ ಹರಿಶೇಣನು ಯಾವ ಭಾಷೆ ಮತ್ತು ಶೈಲಿಯಲ್ಲಿ ರಚಿಸಿದ್ದಾನೆ? ಬ್ರಾಹ್ಮಿ ಶೈಲಿಯಲ್ಲಿ ಪ್ರಾಕೃತ ಭಾಷೆ ಅಂತ ಇದೆ. ಚೆಂಪು ಶೈಲಿಯಲ್ಲಿ ಅಂದರೆ ಗದ್ಯ ಮತ್ತು ಪದ್ಯದ ಮಿಶ್ರಣ ಸಂಸ್ಕೃತ ಭಾಷೆಯಲ್ಲಿ ಅಂತ ಇದೆ. ಖರೋಷ್ಠಿ ಶೈಲಿಯಲ್ಲಿ ಪಾಲಿ ಭಾಷೆಯಲ್ಲಿ ಅಂತ ಇದೆ. ಹಳೆಗನ್ನಡ ಶೈಲಿಯಲ್ಲಿ ಕನ್ನಡ ಭಾಷೆ ಅಂತ ಇದೆ. ಸಮುದ್ರಗುಪ್ತನ ಮಿಲಿಟರಿ ಸಾಧನೆಗಳು ಮತ್ತು ದಕ್ಷಿಣ ದಂಡಯಾತ್ರೆಯನ್ನು ವಿವರಿಸುವ ಪ್ರಸಿದ್ಧ ಅಲಹಾಬಾದ್ ಸ್ತಂಭ ಶಾಸನ ಅವನ ಕವಿ ಹರಿಶೇಣ ಚೆಂಪು ಶೈಲಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಕದಂಬ ರಾಜವಂಶದ ಉಗಮ ಮತ್ತು ಮಯೂರ ಶರ್ಮನ ಪಟ್ಟಾಭಿಷೇಕದ ವಿವರಗಳನ್ನು ನೀಡುವ ಕರ್ನಾಟಕದಲ್ಲಿ ಕಂಡುಬಂದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ಯಾವುದು? ಅಲ್ಮಿಡಿ ಶಾಸನನ, ಇಲ್ಲ ತಾಳಗುಂದ ಸ್ತಂಭ ಶಾಸನನ, ಇಲ್ಲ ಚಂದ್ರವಳ್ಳಿ ಶಾಸನನ, ಇಲ್ಲ ಐಹೊಳೆ ಶಾಸನನ? ಕದಂಬ ರಾಜವಂಶದ ಉಗಮ ಮತ್ತು ಮಯೂರ ಶರ್ಮನ ಪಟ್ಟಾಭಿಷೇಕದ ವಿವರಗಳನ್ನು ನೀಡುವ ಕರ್ನಾಟಕದಲ್ಲಿ ಕಂಡುಬಂದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ತಾಳಗುಂದ ಶಾಸನವಾಗಿದೆ. ವಿವರಣೆ: ತಾಳಗುಂದ ಸ್ತಂಭ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಅಂದರೆ ಈಗಿನ ಪ್ರಾಚೀನ ಹೆಸರು ಸ್ತನಕುಂದೂರಿನಲ್ಲಿ ಇದೆ. ತಾಳಗುಂದ ಶಾಸನದ ರಚನಾಕಾರ ಕದಂಬರ ಆಸ್ಥಾನ ಕವಿ ಕುಬ್ಜನಾಗಿದ್ದಾನೆ. ಈ ಶಾಸನವನ್ನು ಕದಂಬ ದೊರೆ ಕಾಕುತ್ಸವರ್ಮನ ಮಗನಾದ
ಶಾಂತಿವರ್ಮನ ಕಾಲದಲ್ಲಿ ಅಂದರೆ ಸುಮಾರು ಕ್ರಿಸ್ತಶಕ 455ರಿಂದ 470ರಲ್ಲಿ ಕೆತ್ತಲಾಯಿತು. ಇದು ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿದೆ. ಇದನ್ನು ಗುಪ್ತರ ಕಾಲದ ಪೆಟ್ಟಿಗೆ ತಲೆಯ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಇತರ ಶಾಸನಗಳ ಮಾಹಿತಿ. ಅಲ್ಮಿಡಿ ಶಾಸನ ಇದು ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಕನ್ನಡ ಶಾಸನವಾಗಿದೆ. ಇದರ ಕಾಲ ಕ್ರಿಸ್ತಶಕ 450. ಇದು ಕದಂಬ ದೊರೆ ಕಾಕುತ್ಸವರ್ಮನ ಕಾಲಕ್ಕೆ ಸೇರಿದ್ದಾಗಿದೆ. ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದ ಬಳಿ ದೊರೆತ ಈ ಶಾಸನವು ಪ್ರಾಕೃತ ಭಾಷೆಯಲ್ಲಿದ್ದು ಮಯೂರ ಶರ್ಮನ ಆರಂಭಿಕ ದಿಗ್ವಿಜಯಗಳನ್ನು ಮಾತ್ರ ಉಲ್ಲೇಖಿಸುತ್ತದೆ. ಐಹೊಳೆ ಶಾಸನ ಇದು ಬಾದಾಮಿ ಚಾಲುಕ್ಯರ ಎರಡನೇ ಪುಲಕೇಶಿಯ ಸಾಧನೆಗಳನ್ನು ವಿಶೇಷವಾಗಿ ಹರ್ಷವರ್ಧನನ ಮೇಲೆ ವಿಜಯವನ್ನ ವಿವರಿಸುತ್ತದೆ. ಇದನ್ನ ರವಿಕೀರ್ತಿ ರಚಿಸಿದನು.